ನೋಡಿ, ಈ ಸರ್ಕಾರದ ಅರಣ್ಯ ಇಲಾಖೆಯ ದ್ವಂದ್ವ ನಿಲುವುಗಳು. ಅರಣ್ಯ ಇಲಾಖೆ ಇವತ್ತು ನೋಡಿ ಸಭೆ ಸ್ಪಷ್ಟ ಆಯಿತು. ಗೌರವ ಜಿಲ್ಲಾಧಿಕಾರಿಗಳು ನೇರವಾಗಿ ಹೇಳಿದ್ರು, ಜಂಟಿ ಸರ್ವೆ ಅಪೂರ್ಣ ಆಗಿದೆ. ಜಂಟಿ ಸರ್ವೆ ಅಪೂರ್ಣ ಆಗಿದೆ. ಜಂಟಿ ಸರ್ವೆ ಆದ ಮೇಲೆ ಆ ಎಲ್ಲವನ್ನು ಕೂಡ ಕಾನೂನು ಬಾಹಿರ ಜಂಟಿ ಸರ್ವೆ ಆಗಿ ಡೀಮ್ಡ್ ಫಾರೆಸ್ಟ್ ಯಾವುದು, ರಿಸರ್ವ್ ಫಾರೆಸ್ಟ್ ಯಾವುದು, ಒರಿಜಿನಲ್ ಫಾರೆಸ್ಟ್ ಯಾವುದು ತೀರ್ಮಾನ ಆಗೋ ತನಕ ಇವತ್ತೇನು ತೆರವುಗೊಳಿಸಿದ್ದಾರೆ ಇದು ಯಾವುದು ಕೂಡ ಲೀಗಲ್ ಅಲ್ಲ. ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು ಸರ್. ಈಗ ಯಾರು ಮೇಡಮ್ ಬಿಡೋ ಪ್ರಶ್ನೆ ಇಲ್ಲ. ಅರಣ್ಯ ನಾವ್ ಹೇಳಿದ್ವಲ್ರಿ ಸ್ವಾಮಿ, ಅವ್ರ ಒಂದು ಇವತ್ತು ಸಭೆ ಜಿಲ್ಲಾಧಿಕಾರಿಗಳ ಮಾತು ಮುಖ್ಯನಾ ಅರಣ್ಯಗಳ ಮಾತು ಮುಖ್ಯನಾ? ಸಭೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು ಎಲ್ಲಾ ಗೌರವ ಶಾಸಕರಿಗೆ ಸಂಸದರಿಗೆ ಸ್ಪಷ್ಟವಾಗಿ ಹೇಳಿದ್ರು. ನಾನು ಕೂಡ ಹೇಳಿದೆ, ಏನು ಸಚಿವರ ಸಮಕ್ಷ ತೀರ್ಮಾನ ಆಯ್ತು ಆ ತೀರ್ಮಾನ ನಡ್ಕೊಳ್ಳಿದ್ದೆ ನಾನು ಹೇಳ್ತಾ ಇದ್ದೀನಿ. MLC ಅವ್ರದೆಲ್ಲ ಯಾರದೇ ಆಗಿದ್ರು ಕೂಡ ಆ MLC ಅವ್ರು ಹೆಂಗ್ ಬಂತು ಅಂತ ಡಾಕ್ಟರ್ ಪರಿಶೀಲನೆ ಮಾಡ್ಲಿ. ನಡೀತಾ ಇದೆ ಸರ್, ಕೆಲವೊಂದೆಲ್ಲ ಶ್ರೀನಿವಾಸಪುರದಲ್ಲಿ ಕೆಲವೊಬ್ಬರದೆಲ್ಲ ನಡೀತಾ ಇದೆ. ನೋಡಿ, ಜಂಟಿ ಸರ್ವೆ ಆಗಿ ಸರ್ವೆ ಕ್ಲಿಯರ್ ಆಗ್ಬಿಟ್ಮೇಲೆ ನೀವು ಮಾಡ್ಕೊಳ್ಳಿ. ಇನ್ನಾದ್ರೆ ನಾವು ಅದಕ್ಕೆ ಫಾರೆಸ್ಟ್ ಲ್ಯಾಂಡು ನಿಮ್ಮದು ಅಂತ ಪೂರ್ವ ಆದ್ಮೇಲೆ ತಗೊಳ್ಳಿಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ. ನನ್ನ ಪ್ರಕಾರ ಗೋಮಾಳದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಏನು ಮಂಜೂರಾಗಿದೆ ಇದ್ಯಾವುದು ಕೂಡ ಫಾರೆಸ್ಟ್ ಅಲ್ಲ. ಕಂದಾಯ ಅಧಿಕಾರಿಗಳು ಕಂದಾಯ ಜಮೀನುಗಳನ್ನು ಮಂಜೂರು ಮಾಡಿದ್ದಾರೆ. ಆದ್ರೆ ಇವತ್ತು ಬಂದು ಯಾಕೆ ನನ್ನ ಮುಂದೆ ಹೇಳ್ತೀರಾ ನೀವು? ಅವತ್ತೇ ನಿಮ್ದಾಗಿದ್ರೆ ಅವತ್ತೇ ನೀವು ಅದನ್ನ ಪ್ರೊಟೆಕ್ಟ್ ಮಾಡಬೇಕಾಗಿತ್ತು, ಬೌಂಡ್ರಿ ಆಗಬೇಕಾಗಿತ್ತು, ಫೆನ್ಸ್ ಆಗಬೇಕಾಗಿತ್ತು. ಇವತ್ತು ಎಲ್ಲ ರಿಸರ್ವ್ ಫಾರೆಸ್ಟ್ ಇದೆ ಎಲ್ಲ ಫೆನ್ಸ್ ಮಾಡಿದ್ದೀರಿ, ಇದನ್ನ ಯಾಕೆ ಫೆನ್ಸ್ ಮಾಡಲಿಲ್ಲ? ನಿಮ್ಮದಲ್ಲ, ನಿಮಗೆ ಅನುಮಾನ, ನೀವು ಫೆನ್ಸ್ ಮಾಡಿಲ್ಲ.